ದೀಪಾವಳಿಯ 5 ವಿಶೇಷ ತಿಂಡಿಗಳಲ್ಲಿ ಖಾಜಾ ಪೂರಿ ಇದು ಒಂದು. ತುಂಬ ಜ್ಯೂಸಿಯಾಗಿ ಬಂದಿದೆ, ತುಂಬ ಲೇಯರ್ ಎಲ್ಲ ಇದೆ. 5 ಸಿಹಿ ಪದಾರ್ಥಗಳಲ್ಲಿ ಈ ಪದಾರ್ಥನೂ ಒಂದು. 5 ಮಾಡಿದ್ದೀನಿ ಸಿಹಿ ಪದಾರ್ಥ. ಖಾಜಾ ಪೂರಿ ಒಂದು ಈ ಥರ ಬರಬೇಕಿದು ಪದರು. 1 ತಾಸು ಸಕ್ಕರೆ ಪಾಕದಲ್ಲಿ ನೆನೆಸಿದ್ರೆ ಸಾಕು. ಸಿಹಿ ಪದಾರ್ಥ ಮೊದಲಿಗೆ ಮೈದಾ ಅಥವಾ ಗೋಧಿ ಹಿಟ್ಟು ತಗೋಬೇಕು. ನಾನು ಆರೋಗ್ಯ ಸಲುವಾಗಿ ಗೋಧಿ ಹಿಟ್ಟೆ ಯೂಸ್ ಮಾಡೋದು. ಅದು ಆ್ಯಕ್ಚುಲಿ ಇದನ್ನು ಮೈದಾ ಹಿಟ್ಟಿಂದನೂ ಮಾಡ್ತಾರೆ. ಸ್ವಲ್ಪ ಫುಡ್ ಕಲರ್ ಹಾಕಿ, ಸ್ವಲ್ಪ ತುಪ್ಪ ಹಾಗೂ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ತುಪ್ಪ ನೀರು ಹಾಕಿ ಹಿಟ್ಟು ರೆಡಿ ಇದೆ. ಇವಾಗ ಲಟ್ಟಿಸೋದೆ ಇದನ್ನು. ಎಲ್ಲ ಪೂರಿಗಳನ್ನ ಲಟ್ಟಿಸಿದ್ದಾಯ್ತಾ. ಈಗ ಒಂದ್ರ ಮೇಲೆ ಒಂದು ಹಾಕಬೇಕು. ಈಗ ಇದ್ರ ಮೇಲೆ ಇದು ಒಂದ್ರ ಮೇಲೆ ಒಂದು ಹಿಂಗೆ ಹಾಕಬೇಕು. ಇದಕ್ಕೆ ಸ್ವಲ್ಪ ಸಾಟಿ ಮಾಡಬೇಕು. ಸಾಟಿ ಮಾಡೋದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಅಥವಾ ತುಪ್ಪ 2 ಮಿಶ್ರಣ ಮಾಡಿಕೊಂಡು ಇದಕ್ಕೆ ಸಾಟಿ ಮಾಡಬೇಕು. ತುಪ್ಪ ಹಾಗೂ ಗೋಧಿ ಹಿಟ್ಟಿನ ಮಿಶ್ರಣದ ಸಾಟಿ ಮಾಡಿದ್ದೇನೆ. ಅದೇ ಇದನ್ನು ಸಾಟಿ ಮಾಡ್ಕೊಂಡಿದ್ದೇನಲ್ಲ, ಈಗ ಈ ಥರ ಹಚ್ಚಬೇಕು. ಈಗ ಇಲ್ಲಿ ಈ ಸಾಟಿನ ಇದು ಆಳೆ ಇದೆ ಅಲ್ಲ, ಈ ಆಳೆಗೆ ಹಚ್ತೀನಿ. ಇದ್ರ ಮೇಲೆ ಮತ್ತೊಂದು ಆಳೆ ಹಾಕ್ಬೇಕು. ಇವಾಗ ಈ ಥರ ಇನ್ನೊಂದು ಆಳೆ. ಎಲ್ಲದಕ್ಕೂ ಇದೇ ರೀತಿ ಸಾಟಿ ಮಾಡಿ ಹಾಕ್ಕೋಬೇಕು. ಎಲ್ಲದನ್ನು ಇದೇ ರೀತಿ ಸಾಟಿ ಮಾಡಿ ಹಾಕ್ತೀನಿ ನೋಡಿರಿ. ಎಷ್ಟು ನೀವು ಮಾಡ್ಕೊಂಡಿದ್ದೀರಿ, ಒಂದು 5ರಿಂದ 6 ಪದರ ಆದ್ರೂ ಸರಿ ಹೋಗುತ್ತೆ. ಮತ್ತು ನೆಕ್ಸ್ಟ್ ಇನ್ನೂ ಒಂದು ಎಲೆ, ಎಷ್ಟು ಎಲೆ ಇದೆ ಅಷ್ಟೇ ಎಲೆ ತುಪ್ಪನೂ ಮತ್ತು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು. ನೀವು ಮೈದಾ ಹಿಟ್ಟಿಂದ ಮಾಡಿದ್ರೆ ಮೈದಾ ಹಿಟ್ಟಿಂದ ಮಾಡ್ಬೋದು. ನಾನು ಆರೋಗ್ಯ ದೃಷ್ಟಿಯಿಂದ ಎಷ್ಟು ಸಾಧ್ಯ ಅಷ್ಟು ಗೋಧಿ ಹಿಟ್ಟನ್ನೇ ಬಳಸ್ತೀನಿ, ಮೈದಾ ಹಿಟ್ಟೆಲ್ಲ ಬಳಸಲ್ಲ. ನೆಕ್ಸ್ಟ್ ಇನ್ನೂ ಒಂದು ಆಯಿತಾ. ಇದಕ್ಕೂ ಇದೇ ರೀತಿ ಸಾಟಿ ಹಚ್ತೀನಿ. ಎಲ್ಲ ಎಲೆಗೂ ಸಾಟಿ ಹಚ್ಚಬೇಕು. ಅವಾಗೆ ಪದ್ರ ಎಲ್ಲ ಬರುತ್ತೆ. ಇದು ಲೇಯರ್ ಎಲ್ಲ ಬರುತ್ತಲ್ಲ, ಲೇಯರ್ ಎಲ್ಲ ಬರಬೇಕು. ನೆಕ್ಸ್ಟ್ ಮತ್ತೆ ಒಂದು ಆಯಿತಾ. ಹಿಂಗೆ ಸಾಟಿ ಮಾಡೋದು. ಇದು ಹಾಕೋವರೆಗೂ ಹಂಗೆ ಸಾಟಿ ಮಾಡೋಣ. ನೆಕ್ಸ್ಟ್ ಇದು ಲಾಸ್ಟಲ್ಲ, 2 ಪದರ ಮಾಡೋಣ. ಎಸ್. ನೆಕ್ಸ್ಟ್ ಇದು ಒಂದು, ಇದಕ್ಕೂ ಅದೇ ರೀತಿ ಸಾಟಿ ಮಾಡಬೇಕು. ಲಾಸ್ಟ್ ಆಗಿರೋದ್ರಿಂದ ಇದಕ್ಕೆ ಹಚ್ಚೋಣ. ಅದಕ್ಕೆಲ್ಲ ಗ್ರಿಪ್ ಎಲ್ಲ ಹಿಡಿಯಲ್ಲ. ಹಚ್ಚಿ ಇದನ್ನು ಸುಳ್ಳಿ ಆಕಾರದಲ್ಲಿ ಸುತ್ತಬೇಕು. ಇದನ್ನೆಲ್ಲ ಸುಳ್ಳಿ ಆಕಾರದಲ್ಲಿ ಸುತ್ತಬೇಕು. ಸುಳ್ಳಿ ಆಕಾರದಲ್ಲಿ ಸುತ್ತಿ ಇವು ಲೇಯರ್ ಎಲ್ಲ ಬರಬೇಕು. ಸುಳ್ಳಿ ಆಕಾರದಲ್ಲಿ ಸುತ್ಕೊಳ್ಳೋಣ. 1 2 3 4 5 ಒಳಗೆಲ್ಲ ಈ ಥರ ಲೇಯರ್ ಬರಬೇಕು. ಇದೇ ಮೇನ್ ಬೇಸಿಕ್. ಇದರೊಳಗೆ 2 ಕಡೆನೂ ಈ ಥರ ಲೇಯರ್ ಬರಬೇಕು. ಈ ಥರ ಲೇಯರ್ ಬಂದಿದೆ. ಇದನ್ನು ಚಾಕುವಿಂದ ಕಟ್ ಮಾಡಬೇಕು. ಈಗ ಕಟ್ ಮಾಡೋಣ. ನಿಮ್ಗೆ ಯಾವ ಸೈಜ್ ಬೇಕು ನೋಡ್ಕೊಂಡು, ದೊಡ್ಡದಿದ್ದರೆ ದೊಡ್ಡ ಸೈಜು, ಚಿಕ್ಕದಿದ್ದರೆ ಚಿಕ್ಕ ಸೈಜು, ಯಾವ ಸೈಜ್ ನೋಡಿ ಆ ಸೈಜ್ ಬೇಕಾದ್ರೆ ಕಟ್ ಮಾಡ್ಕೋಬೇಕು. ಆಯಿತಾ. ಎಲ್ಲ ಸೈಜಸ್ ಎಲ್ಲ ಕಟ್ ಮಾಡಾಗಿದೆ. ನೀವು ಕಟ್ ಮಾಡಿದ ನಂತರವೂ ಈ ಥರ ಒಳಗೆಲ್ಲ ಈ ಥರ ಲೇಯರ್ ಬರಬೇಕು. ಈ ಥರ ಬರಬೇಕು. ನೆಕ್ಸ್ಟ್ ಮತ್ತು ಎಲ್ಲವನ್ನು ಲಟ್ಟಿಸ್ಬೋದು, ಅಥವಾ ಲಟ್ಟಿಸದೆ ಇನ್ನೂ ಸ್ವಲ್ಪ ಉದ್ದ ಬೇಕಂದರೆ ಲಟ್ಟಿಸ್ಬೋದು. ನಮಗೆ ಉದ್ದ ಏನು ಬೇಕಾಗಿಲ್ಲ ಅಂದರೆ ಲಟ್ಟಿಸೋದೇನು ಬೇಕಿಲ್ಲ.
ಒಳಗೆಲ್ಲ ಇದೇ ರೀತಿ ಪದರ ಪದರ ಬರಬೇಕು ಎಲ್ಲವೂ. ಎಣ್ಣೆ ಕಾಯಲಿಟ್ಟು ಇದನ್ನು ಡೀಪ್ ಫ್ರೈ ಮಾಡಬೇಕು. ಎಲ್ಲವನ್ನು ಸ್ವಲ್ಪ ಡೀಪ್ ಫ್ರೈ ಮಾಡಿಕೊಂಡ್ರೆ ಮುಗೀತು ಕೆಲಸ. ಎಲ್ಲ ನಿಧಾನಾಗಿ ಒಂದೊಂದು ಎಲ್ಲ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಎಲ್ಲದನ್ನು ಡೀಪ್ ಫ್ರೈ ಮಾಡಿಕೊಂಡು ಈ ಕಡೆ ಬೇರೆ ಕಡೆ ಸಕ್ಕರೆ ಪಾಕ ಮಾಡಬೇಕು. ಇವಾಗ ಸಕ್ಕರೆ ಪಾಕ ಮಾಡಿ ಮೊದಲಿಗೆ ಸಕ್ಕರೆ ಹಾಕಿ ನಂತರ ನೀರು ಹಾಕಿ ಪಾಕ ಆಗಲು ಬಿಡಬೇಕು. ಇದನ್ನ ನಂತರ ಸ್ವಲ್ಪ ಏಲಕ್ಕಿ ಇರೋದಲ್ಲ, ಏಲಕ್ಕಿ ಪುಡಿ ಹಾಕಬೇಕು. ಸ್ವಲ್ಪ ಏಲಕ್ಕಿ ಪುಡಿ, ಕೇಸರಿ ಇದ್ದರೆ ಕೇಸರಿ ಹಾಕೋಬೋದು ಸ್ವಲ್ಪ. ಪಾಕ ತುಂಬ ಇಂಪಾರ್ಟೆಂಟು. ಪಾಕ ಇನ್ನು ಸ್ವಲ್ಪ ಆಗಬೇಕು. ಸಕ್ಕರೆ ಕರಗಿ ಪಾಕ ಆದರೆ ಪಾಕ ರೆಡಿ ಇದೆ. ಪಾಕದಲ್ಲಿ ಒಂದೊಂದೇ ಹಾಕೋಣ. ಇದೆಲ್ಲ ಪಾಕದಲ್ಲಿ ಹಿಡಿಬೇಕು. ಎಲ್ಲ ಶೇಪ್ ಇದೇ ರೀತಿ ಪಾಕದಲ್ಲಿ ಹಿಡಿ. ನೀವು ಎಷ್ಟು ಮಾಡಿದ್ದೀರಿ ಅಷ್ಟನ್ನು ನೆನೆಸಕ್ಕೆ ಹಾಕಿ. ಸ್ವಲ್ಪ ನೆನೆಬೇಕಿದು. 1 ಗಂಟೆ ನೆಂದರೆ ಸಾಕಷ್ಟೇ. 1 ಗಂಟೆ ನೆಂದರೆ ಸಾಕು. ದೀಪಾವಳಿಯ 5 ವಿಶೇಷ ತಿಂಡಿ. ದೀಪಾವಳಿಗೆ 5 ಬೇಕಲ್ಲ, ಲಕ್ಷ್ಮೀ ಪೂಜೆಗೆ 5 ಸಿಹಿ ಪದಾರ್ಥದಲ್ಲಿ ಖಾಜಾಪುರಿನೂ ಒಂದು ಸಿಹಿ ಪದಾರ್ಥ. ಒಳಗಡೆ ಎಲ್ಲ ಈ ಥರ ಬರಬೇಕು, ಲೇಯರ್ ಬರಬೇಕು. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.